ನೋಡೋದೇ ಬೇಡ. ಪಕ್ಕ ತೆಲುಗು ಇಂಡಸ್ಟ್ರಿಗೆ ಹೋದ್ ಸಲ ಅಲ್ಲು ಅರ್ಜುನ್ ಹೊಡೆದ, ಈ ಸಲ ರಾಮ್ ಚರಣ್ ಮತ್ತು ಬುಚ್ಚು ಪಕ್ಕ ನ್ಯಾಷನಲ್ ಅವಾರ್ಡ್ ಹೊಡಿತಾರೆ. ಜಗಪತ್ ಬಾಬ್ ಅಂತೂ ಫಸ್ಟ್ ಹಾಫ್ ವಂಡರ್ಫುಲ್ ಆಕ್ಟಿಂಗ್. ಇನ್ನ ಸೆಕೆಂಡ್ ಹಾಫ್ ನೋಡ್ಬೇಕು ಹೆಂಗಿದೆ ಅಂತ. ಇದುವರೆಗೂ ನಮ್ ಶಿವಣ್ಣ ಅವರಾಗ್ಲಿ ಎಲ್ಲ ಪ್ರತಿಯೊಬ್ರು ಫ್ಯಾಮಿಲಿ ಬಂದು ನೋಡ್ಬೇಕಾಗಿರೋ ಮೂವಿ. ದಯವಿಟ್ಟು ಎಲ್ರು ಬನ್ನಿ ನೋಡಿ ಮೂವಿ. ಶಿವಣ್ಣ ಅವ್ರು ಸಖತ್ ಮಾಡಿದ್ದಾರೆ. ಈಗ ಸ್ಟಾರ್ಟ್ ಆಗಿದೆ, ಇನ್ ಸೆಕೆಂಡ್ ಹಾಫ್ ಅಲ್ಲಿ ಇದೆ ಶಿವಣ್ಣ ಅವ್ರದ್ದು. ಹೆಂಗ್ ಮಾಡ್ತಾರೆ, ಹೆಂಗೆ ಅದು ಪೈಲ್ವಾನ್ ಹಾಕಿ ಕೋಚಿಂಗ್ ಕೊಡ್ತಾರೋ ನೋಡ್ಬೇಕು ಸರ್. ಆಕ್ಟಿಂಗ್ ಸೂಪರ್ ಆಗಿ ಬಂದಿದೆ. ಫಿಲಮ್ ಆಕ್ಚುಲಿ ಸ್ಟಾರ್ಟ್ ಆಗತ್ತೆ ಶಿವಣ್ಣ ಎಂಟ್ರಿಯಿಂದ. ಅಂದ್ರೆ ನನ್ ಪ್ರಕಾರ ಅಂದ್ರೆ ಒಂದು ಫೀಲ್ ಕೊಡೋದು ಮೂವಿ ಅಲ್ಲಿ ತನಕ ಓಕೆ ಆಗಿದೆ. ಬಟ್ ಶಿವಣ್ಣ ಕ್ಯಾರೆಕ್ಟರ್ ಎಂಟ್ರಿ ಆದ್ಮೇಲೆ ಸೂಪರ್ ಆಗಿದೆ. ಜೈಲರ್ ಅಲ್ಲಿ ತುಂಬಾ ಇಂಪ್ಯಾಕ್ಟ್ ಆಗಿತ್ತು ಶಿವಣ್ಣ. ಅದಕ್ಕಿಂತ 3x 4x ಅಂತ ಹೇಳ್ಬೋದು. 3 4 ಪಟ್ಟು ಜಾಸ್ತಿ ಇದ್ರಲ್ಲಿ ಪ್ರಾಮಿನೆನ್ಸ್ ಇದೆ. ಅಂದ್ರೆ ಈ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ, ಸೂಪರ್. ಸ್ಟೋರಿ ಅಲ್ಲ, ಈಗಿನ ಇಂಟರ್ವಲ್ ಅಲ್ಲಿ ಇದೀವಲ್ಲ ನೋಡೋಣ. ಇಲ್ಲಿವರೆಗೂ ಅಂದ್ರೆ ಇವಾಗ ಅದೇ ಹೇಳಿದ್ನಲ್ಲ, ಸ್ಟಾರ್ಟಿಂಗ್ 45 ಮಿನಿಟ್ಸ್ ಆದ್ಮೇಲೆ ಫಿಲಂ ಪಿಕಪ್ ಆಗುತ್ತೆ. ಸೊ ಇವಾಗ ಅದಾಗಿದ್ಮೇಲೆ ರಾಮ್ ಚರಣ್ ಅವ್ರನ್ನ ನೋಡ್ತಾ ಇದ್ರೆ ಒಂದು ಮಗಧೀರನ ಜ್ಞಾಪಕ ಬರ್ತಾ ಇದೆ. ಇನ್ನೊಂದು ವರ್ಷನ್ ಆಗುತ್ತೆ. ಶಿವಣ್ಣ ಅವ್ರು ಬಹಳ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಶಿವಣ್ಣ ಅವರು ಇತ್ತೀಚೆಗೆ ಜೈಲರ್ ಅನ್ನು ನೋಡಿದ್ವಿ, ಬೇರೆ ಭಾಷೆಯಲ್ಲಿ ಪರಭಾಷೆಯಲ್ಲಿ ಮಿಂಚುವಂತ ನಟ ಆಗಿದ್ದಾರೆ. ಇನ್ನು ಯಶಸ್ಸಲ್ಲಿ ಅಂತ ಸ್ಟೋರಿ ನಿಮ್ಗೆ ಆಕ್ಚುಲಿ ಒಂದು ಮೂಲತಃ ಆಂಧ್ರ ರೀತಿಯಲ್ಲಿದೆ. ಇಲ್ಲಿರೋರ್ಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ಬೋದು. ಬಟ್ ಏನಂದ್ರೆ ಇದನ್ನ ನೋಡಿ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡವ್ರಿಗೆ ಹೆಂಗೆ ಉಪ್ಪಿಯವ್ರು ಹೇಳ್ತಾರಲ್ಲ, ಅರ್ಥ ಮಾಡ್ಕೊಂಡ್ರೆ ಆಗಲ್ಲ. ಒಂದ್ಸಲಿ ಅಲ್ಲ, ಇನ್ನೊಂದ್ಸರಿ ಯಾರು ಬೋರ್ ಅನ್ಸಕ್ಕೆ ನಾನು ಮೂಲತಃ ಆಂಧ್ರದಲ್ಲಿ ಹುಟ್ಟಿ ಬೆಳೆದು ಬಂದಿರ್ತಕ್ಕಂಥ ಮನುಷ್ಯ ಆಗಿರೋದ್ರಿಂದ ನಮಗೆ ಆ ಥರ ಅನ್ಸಿಲ್ಲ. ಮೇ ಬಿ ಇಲ್ಲಿರೋರಿಗೆ ಏನೋ ಒಂದ್ ರೀತಿ ಚೂರು ಎಲ್ಲ ಒಂದ್ ಸ್ವಲ್ಪ ಮಿಸ್ ಅಂಡರ್ಸ್ಟ್ಯಾಂಡ್ ಆಗ್ಬೋದು ನನ್ನ ಊಹೆ ಪ್ರಕಾರ. ಬಟ್ ಅಲ್ಲಿಂದ ಬಂದಿರೋದ್ರಿಂದ, ಬಟ್ ಇಲ್ಲೇ ಬೆಳೆದಿರೋದು ಮೂಲತಃ ಊರಲ್ಲಿ, ಹಂಗಾಗಿ ನಮಗೆ ಅನ್ಸಿಲ್ಲ. ಬಟ್ ಇಲ್ಲಿರೋರಿಗೆ ಒಂಚೂರು ಏನೋ ಸ್ಟೋರಿ ಚೆನ್ನಾಗಿದೆ, ಬಟ್ ಸೆಂಟ್ರಲ್ ಎಲ್ಲೋ ಮಿಸ್ ಹೊಡಿತಾ ಇದೆ ಅಂತ ಅನ್ನಿಸ್ಬೋದು. ಬಟ್ ಫಸ್ಟ್ ಆಫ್ ಆದ್ಮೇಲೆ